ಸರ್ ನಿಜವಾಗ್ಲೂ ಏನು ಏನ್ ನಿಜವಾಗ್ಲೂ ಏನಿಲ್ಲ, ಸುಮ್ಗೆ ಇವಾಗ. ಲಾಕರ್ ಎತ್ಕೋ, ಲಾಕ್ ಮಾಡಿ ಅವನ್ನ. ಕೊಡಿಲಿ, ಫೋನ್ ಕೊಡಿಲಿ. ಅತ್ತಿ ಮನೆ ಹತ್ರನ ಇಲ್ಲ, ಬನ್ನಿ ಹಂಗೆ ಮಾತಾಡ್ಕೊಂಡ್ ಬರೋಣ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ಮಾತಾಡಿ. ಹಲೋ ಮಾತಾಡ್ಬೇಕಾ ಸರ್? ಇಲ್ಲ ಮಾತಾಡಲ್ವಾ? ಯಾರಪ್ಪ? ಸರ್ ASI ಮಾಡಿದ್ವಿ. ಹೌದಾ? ಆಫೀಸ್ ಹಲೋ, ಹಾಂ ನಮಸ್ಕಾರ. ಹಾಂ ಹೇಳಿ. ಹೇಳಿ ಸರ್, ಹೇಳಿ. ಅದೇ ಅವ್ರು ಸಂಪತ್ ಅವ್ರು ಸಿಕ್ಕಿದ್ದಾರೆ. ಹಾಂ ಅದೇ ಎಲ್ಲಿ ರಾಜಾಜಿನಗರ ಹತ್ರನಾ? ಸರಿ ಅಲ್ಲೇ ಕರ್ಕೊಂಬರ್ತೀನಿ ಅವ್ರನ್ನ. ಮಿಕ್ಕಿದ 4 ಜನನ ಸ್ವಲ್ಪ ಹುಡುಕಿ ಸರ್, ಹೆಂಗಾದ್ರೂ ಮಾಡಿ. ಅದೇ ನಿನ್ನೆ ನಾನು ಕುಣಿಗಲ್ಗೆ ಹೋಗಿದ್ನಲ್ವಾ, ಅದಕ್ಕೆ ಅಲ್ಲಿ ಆ್ಯಕ್ಚುಲಿ ನನಗೆ ಅವರು ಸಿಗಲಿಲ್ಲ. ಏನು ಮಾಡೋದು? ಅದಕ್ಕೆ ಇವಾಗ ಇವ್ರು ಸಿಕ್ಕಿದ್ದಾರೆ. ಇವ್ರು ತಗ್ಲಾಕೊಂಡ್ರೆ ಅವರೆಲ್ಲ ತಗ್ಲಾಕೊಂತಾರೆ ಆಲ್ಮೋಸ್ಟ್ ಹಂಗೆ. ಹಾಂ ಸರಿ. ಈಗ ವಿಷಯ ಏನಂದ್ರೆ ಅಣ್ಣ, ನೀವು ಮೊನ್ನೆ ಒಂದು ಕಾರ್ ಪ್ರಮೋಷನ್ ಮಾಡಿದ್ದೀರಾ, ಎಲ್ಲೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು. ಈಗ ಅವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಕಾರ್ಗಳನ್ನೆಲ್ಲ ಕತ್ಕೊಂಬಂದು ಸೇಲ್ ಮಾಡ್ತಾ ಇದ್ದಾರೆ. ಸರಿ, ಹಂಗಾಗಿ ಈಗ ಅವ್ರು 3 ಜನ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ನೀವು ಅಲ್ಲಿ ಹೋಗ್ಬಿಟ್ಟು ಪ್ರಮೋಷನ್ ಮಾಡಿದ್ದೀರಾ, ಕಾರ್ಗಳು ಇಸ್ಕೊಳ್ಳಿ ಅನ್ಬಿಟ್ಟು. ಎಲ್ಲೋ ಹೋಗಿದ್ರಲ್ಲ ಮೊನ್ನೆ? ಎಲ್ಲೋಗಿದ್ರಿ ಹೇಳಿ ನೀವು? ಮೊನ್ನೆ ಯಾವ್ದೋ ವಿಡಿಯೋ ಹಾಕಿದ್ರಲ್ಲ ನೀವು, ಕಾರ್ ತಗೊಳ್ಳಿ, ಕಾರ್ ಚೆನ್ನಾಗಿದೆ, ಅದಿದೆ ಹಿಂಗಿದೆ ಅಂತೆಲ್ಲ ಮಾತಾಡಿದ್ರಲ್ಲ. ಈಗ ಅವರು ಎಲ್ಲ ಕಾರ್ಗಳು ಕತ್ಕೊಂಡ್ಬಂದ್ಬಿಟ್ಟು ಸೇಲ್ ಮಾಡ್ತಿದ್ದಾರೆ. ಅಂತವ್ರಿಗೋಗಿ ನೀವು ಪ್ರಮೋಷನ್ ಮಾಡಿದ್ದೀರಾ. ಕಲ್ಯಾಣ ಮಕ್ಳಿಗೆ ಸಪೋರ್ಟ್ ಮಾಡ್ತೀರಾ ನೀವು? ಒಂದು ಯೂಟ್ಯೂಬರ್ ಆಗಿ, ಒಂದು ಇನ್ಸ್ಟಾಗ್ರಾಮರ್ ಆಗಿ ಇದ್ಕೊಂಡು. ಸರ್ ಇಲ್ವಲ್ಲ, ನಮ್ಮ ಮನೆಗಿನ್ನ ಏನು ಮಾಡಿಲ್ಲ ನಾವು. ವಿಡಿಯೋ ಮಾಡಿದ್ದೀರಾ? 1 ತಿಂಗಳಾಗೋಯ್ತು. 1 ತಿಂಗಳೇ? ಯಾವಾಗ ಮಾಡಿದಿರೋ ಗೊತ್ತಿಲ್ಲ. ಒಟ್ನಲ್ಲಿ ಅವರೆಲ್ಲ ಕಳ್ರೆ. ಅವರು ಕಳ್ರನ್ನೆಲ್ಲ ನೀವು ಇದು ಮಾಡ್ಬಿಟ್ಟು ಸಪೋರ್ಟ್ ಮಾಡ್ಬಿಟ್ಟು ಪ್ರಮೋಷನ್ ಮಾಡಿದಿರಲ್ರಿ ನೀವು. ಹೆಂಗ್ ಮಾಡ್ತೀರ ಹೇಳಿ ನೀವು ಆ ಥರ? ಈಗ ಅವ್ರದ್ದೆಲ್ಲ ಫುಲ್ FIR ಆಗಿದೆ. ನಿಮ್ದು ಸೆಕ್ಷನ್ A46 ಹಾಕ್ತಾರ ಅವ್ರು ಇವಾಗ. ಇಲ್ಲ ಸರ್, ನಾನು ಏನೋ ನೀವು ಹೆಂಗ್ ಪ್ರಮೋಷನ್ ಮಾಡಿದ್ರಿ ನೀವು ಹೇಳಿ? ಪ್ರಮೋಷನ್ ಮಾಡೋವಾಗ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು, ಸುಮ್ಗೆ ಹೋಗ್ಬಿಟ್ಟು ಪ್ರಮೋಷನ್ ಮಾಡೋದಲ್ಲ. ಇಲ್ಲ ಸರ್. ಮತ್ತೆ ಅಲ್ಲ, ಇದು ಮಾಡ್ಬಿಟ್ಟೆ ನಾವು. ಏನ್ ಇದು ಮಾಡ್ಬಿಟ್ಟು ಬಿರಿಯಾನಿ ಮಾಡಿದ್ರಾ? ಇಲ್ಲ ಸರ್. ಮತ್ತೆ ಕುಷ್ಕ ಮಾಡಿದ್ರಾ? ಬಿರಿಯಾನಿ ಕಬಾಬ್ ಮಾಡಿದ್ಮೇಲೆ ನೀವು ಕೊಟ್ಟಿದ್ದೀರಾ ಅವ್ರಿಗೆ ಪ್ರಮೋಷನ್? ಇಲ್ಲ ಸರ್, ಮತ್ತೆ ನಮ್ಮ ಅದಕ್ಕೆ ಎಲ್ಲ ಮಾತಾಡ್ಬಿಟ್ಟೆ ಇದು ಮಾಡಿರೋದು. ಎಲ್ಲ ಕಳ್ತನ ಮಾಡಿದ್ದಾರೆ ಕಾರ್ಗಳು ಅವರು. ಎಲ್ಲ ಡೆಲ್ಲಿಯಿಂದ, ಮುಂಬೈಯಿಂದ, ಪುಣೆಯಿಂದ ಎಲ್ಲ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಅಂತವ್ರಿಗೆ ಹೋಗ್ಬಿಟ್ಟು ನೀವು ಪ್ರಮೋಷನ್ ಮಾಡಿದೀರಾ. ಇಲ್ಲ ಸರ್, ಅದು ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲ ಅಂದ್ಮೇಲೆ ನೀವು ಹೆಂಗ್ ಮಾಡಿದ್ರೆ ಎಲ್ಲ ತಿಳ್ಕೊಬೇಕು ತಾನೆ. ಅವ್ರು ಎಂತವ್ರು, ಏನ್ ಕತೆ ಅಂತ. ಏನ್ ಸ್ಟೋರ್ ರೂಮ್ ಸರ್? ಏನ್ ಶೋ ರೂಮ್ ಅಂತ ನಮ್ಗೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಅವರು, ನಮ್ಮ PC ಅವ್ರು ಹೇಳ್ತಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ. ಮತ್ತೆ ನಿಮ್ ಜೊತೆ ಇದ್ದಿದ್ದು ಆ ರಮೇಶು, ನಫೀಸು, ಮತ್ತೆ ಇನ್ನೊಬ್ರು ಯಾರವರು ಮುರುಗೇಶು. ಸೊ ಈ 3 ಜನ ಬಂದ್ಬಿಟ್ಟು ಮೈನ್ ಡೀಲರ್ ಆಗಿದ್ರು ಅವರು. ಸೊ ಅವ್ರ ಜೊತೆಗೆ ನೀವು ಸೇರ್ಕೊಂಡಿದ್ದೀರಾ. ಈಗ ನೀವು ಸೆಕ್ಷನ್ 64 ಅಲ್ಲಿ ನೀವು ತಗ್ಲಾಕೊಂಡಿದ್ದೀರಾ. ಈಗ ನೀವು 4ನೇ ಮುದ್ದಾಯ ನೀವು, ಸರಿನಾ? ಸೊ ಹಿಂಗ್ ಮಾಡಿದ್ರೆ ಹೆಂಗೆ ಸರ್? ಅದೆಲ್ಲ ಏನು ಮಾಡಿಲ್ಲ. ಅಲ್ಲ, ಮಾಡಿಲ್ಲ ಅಂದ್ರೆ ಪ್ರಮೋಷನ್ ಮಾಡಿದಿರಲ್ಲಪ್ಪ ನೀವು. ಅದೇ ಸ್ಟಾರ್ಟಿಂಗ್ ಮಾಡಿದ್ವಿ. ಮತ್ತೆ ಮಾಡುವಾಗ ನೀವೆಲ್ಲ ಕೇಳ್ಕೊಂಡು ವಿಚಾರಿಸ್ಕೊಂಡು ಮಾಡ್ಬೇಕಾನೆ. ಸರ್ ಅದು ಏನು ಅವ್ರು ಯಾರೋ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಈಗ ನಾನು ನಂಬರ್ ಹೇಳಿ, ನಾನು ಹೆಸರು ಹೇಳಿದ್ನಲ್ವಾ. ಸೊ ಈ 3 ಜನ ವ್ಯಕ್ತಿಗಳು, ಸೊ ಅವ್ರಿಗೆ ನೀವು ಮಾಡಿದ್ದೀರಾ. ಸೊ ಈಗ ಎಲ್ಲ ಇದಾಗಿದೆ. ಸೊ ಹಂಗಾಗಿ ಈಗ ಅವ್ರು ಏನ್ ಮಾಡ್ತಿದ್ದಾರೆ, ಬೇರೆ 3 ಜನನೆಲ್ಲ ಸರ್ಚ್ ಮಾಡ್ತಿದ್ದಾರೆ. ನಾನು ಮೊನ್ನೆ ಕೂಡ ನೀವು ಫೋನ್ ಮಾಡಿದಾಗ ಕುಣಿಗಲಲ್ಲಿ ಇದ್ದೆ ನಾನು, ಅದಕ್ಕೆ ಬರಕ್ ಆಗ್ಲಿಲ್ಲ. ಸೊ ಇವಾಗ ನೈಟ್ ನಾನು ಅಲ್ಲಿಂದ ಬಂದ್ಬಿಟ್ಟು ನಿಮ್ಮನ್ನ ಪಿಕಪ್ ಮಾಡ್ಕೊಂಡಿರೋದು. ಇವಾಗ ನಿಮ್ಮ ಅಣ್ಣ ಏನಂತ ಹೇಳಿದ್ರು, ಕಳ್ತನ ಮಾಡ್ತಾ ಇದಾರೆ ಅಂತ ಹೇಳಿಲ್ಲ, ವಿಡಿಯೋ ತೆಗಿತಾರೆ ಅಂತ ಹೇಳಿದ್ರು. ನಾವು ಹೆಂಗ್ ಗೊತ್ತಾ, ಈಗ ನಿಮ್ಗೆ ಅಲ್ಲೇ ನಾವು ಫೋನಲ್ಲಿ ಹಂಗೆ ಹೇಳೋವಾಗ ನೀವು ಗಾಬರಿ ಪಡ್ತೀರಾ, ಎದ್ಕೊಂತೀರಾ. ಮತ್ತೆ ಇನ್ನೂ ಒಂದು ಬರಲ್ಲ ನೀವು. ಈಗ ನೋಡಿ, ನೀವು ಸಿಂಗಲ್ ಆಗಿ ಬಂದ್ರೆ
ಸರಿನಾ? ಹೇಳಿದ್ರು ನಿಮ್ಮನ್ನ ಬಂದಿದ್ದಾರೆ ಹಾ, ಅಂತ. ಅದಕ್ಕೇನೆ ನಾನ್ ಹೇಳೋದೇನಂದ್ರೆ ಆತರ ಸಿಂಗಲ್ ಆಗಿ ನೀವು ಬರ್ಬೇಕಂತಾನೆ ನಾವ್ ಆತರ ಹೇಳೋದು. ಪ್ರಮೋಷನ್ ಮಾಡ್ಬೇಕು ಬನ್ನಿ ಹಂಗೆ ಹಿಂಗೆ ಅಂತ, ಇಲ್ಲ ಒಂದ್ ಇಂಟರ್ವ್ಯೂ ಮಾಡ್ಬೇಕಂತ ಕರಿತೀವಿ. ಸೊ ಇಲ್ಲಿ ಬಂದ್ಮೇಲೆ ನಾವು ಸತ್ಯ ಹೇಳ್ತೀವಿ ನಿಮ್ಗೆ. ಏನಂತೀರಾ? ಸರ್ ನಮ್ಗೆ ಗೊತ್ತಿಲ್ಲ ಸರ್, ಅವ್ರ ಹತ್ರ ಪ್ರಮೋಷನ್ ಅಂತ ಇದು ಮಾಡಿದೀವಿ. ಹಾ. ಅದು ಆಗೋಯ್ತು. ಒಂದು ಹಾ, ಮುಂಚೆ ಸ್ಟಾರ್ಟಿಂಗ್ ಮಾಡಿರೋದೇ ಅವ್ರದೇ ಸರ್ ಪ್ರಮೋಷನ್, ಅದಂತೂ ನಿಜ. ಅಲ್ಲ ಕಳ್ತನ ಗಾಡಿಗಳನ್ನ ಹೆಂಗ್ ಮಾಡ್ತೀರಿ ನೀವು ಪ್ರಮೋಷನ್? ಬಂದು ಕಳ್ತನ ಅಂತ ಇಸ್ಕೊಂಡೋಗಿ ಗೊತ್ತಿಲ್ಲ ಸರ್ ನಮ್ಗೆ ನಿಜವಾಗ್ಲು. ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಬನ್ನಿ ಗಾಡಿ ತಗೊಂಡೋಗಿ ಅಂತ ಹೆಂಗ್ ಹೇಳ್ತೀರಾ ನೀವು? ಸರ್ ಅದು ನಮ್ಗೆ ಕಳ್ತನ ಅಂತ ಗೊತ್ತಿಲ್ಲ ಸರ್. ಈಗ ಅವರು ಈಗ ನಿನ್ ಮನ್ಸು ಒಳ್ಳೇದ್ ಮಾಡಿದಪ್ಪ ದೇವ್ರು, ಅವ್ರ ಮನ್ಸು ಕೆಟ್ಟದ್ ಮಾಡಿದೆ. ಈಗ ಅವ್ರೇನ್ ದೆವ್ವ ಅಂತ ಹೇಳೋಣ ನಾವು? ಎಲ್ಲ ಈ ತರ ಎಲ್ಲ ಮಾಡೋದು. ಮತ್ತೆ ಮೊನ್ನೆ ಕೂಡ ಒಬ್ಬ ಏನ್ ಮಾಡಿದಾನೆ, ಹೋಟ್ಲಲ್ಲೆಲ್ಲ ಪ್ರಮೋಷನ್ ಮಾಡಿದಾನೆ. ಅವನೆಲ್ಲ ನಾಯಿ ಮಟನ್ ಎಲ್ಲ ಹಾಕ್ಬಿಟ್ಟು ನಾಯಿ ಊಟ ಮಾಡಿದಾನೆ. ಓ ಅದೆಲ್ಲ ಮತ್ತೆ ಸೊ ಈ ತರ ಎಲ್ಲ ನಡೀತಾ ಇದೆ. ಓ ಸರಿ ಸರ್. ನೀವೆಲ್ಲ ಪ್ರಮೋಷನ್ ಹೆಂಗ ಹೋಗಿ ಸುಮ್ಗೆ ಏನೋ ಫಟಾಫಟ ಅಂತ ಇಲ್ಲ ಮಾಡ್ಬಿಟ್ಟು ಸರ್, ನಮ್ಮ ಅಣ್ಣ ಎಲ್ಲ ವಿಚಾರಿಸ್ತಾರೆ, ಇದು ಮಾಡ್ತಾರೆ, ಎಲ್ಲ ಇದು ಮಾಡ್ಬಿಟ್ಟೆ ಮಾಡೋದು ಸರ್. ನಮ್ಮ ಅಣ್ಣ ನಮ್ಮ ಅತ್ಕೆನೆ ಇದು ಮಾಡೋದು ಕಾಂಟ್ರಾಕ್ಟ್. ಟೋಪಿ ತೆಗೀರಿ ಫಸ್ಟ್ ನೀವು. ನಮ್ಮ ಅಣ್ಣ ನಮ್ಮ ಅತ್ಕೆನೆ ಇದು ಮಾಡೋದು ಸರ್ ಫುಲ್ಲು ಹ್ಯಾಂಡಲ್. ಏನು ಅವರೇ ಎಲ್ಲ ಬಿರಿಯಾನಿ ಎಲ್ಲ ಮಾಡೋದಾ? ಇಲ್ಲ ಸರ್, ಮತ್ತೆ ಅವರೇ ಮಾತಾಡೋದು ಇದು ಮಾಡೋದು ಎಲ್ಲ ಅವರೇ. ಅಲ್ಲ ಏನ್ ಪಾರ್ಟ್ನರ್ಶಿಪ್ ತಗೊಂಡಿದ್ದೀರಾ? ಕಬಾಬು ಅದೆಲ್ಲ ಹಾಕೋದು? ಇಲ್ಲ ಸರ್, ಮತ್ತೆ ನಮ್ಮ ಅಣ್ಣ ನಮ್ಮ ಮೊಬೈಲ್ ಅವರೇ ಯೂಸ್ ಮಾಡೋದು ಸರ್. ಇದು ನಮ್ಮ ಎಂತಿದ್ದು. ಅಲ್ಲ ನಿಮ್ ಎಂತಿ ಫೋನ್ ಕರೆಕ್ಟ್ ಅಪ್ಪ. ಈಗ ಅಲ್ಲಿ ಯಾರು ಕಬಾಬ್ ಹಾಕೋದು? ನಿಮ್ ಎಂತಿನ ನೀವ ಕಬಾಬ್ ಹಾಕೋದು? ಸರ್ ಮನೇಲೆಲ್ಲ ಈ ಹೋಟ್ಲಲ್ಲಿ ಯಾರು ಹಾಕೋದು ಕಬಾಬು? ಎಲ್ಲಿ ಸರ್? ಅಲ್ಲಿ ಮಟನ್ ಹೋಟ್ಲಲ್ಲಿ ಸರ್ ಅದೆಲ್ಲ ನಾವು ಹಾಕಲ್ವಾ? ಬರೀ ಪ್ರಮೋಷನ್ ಮಾಡೋದಷ್ಟೇ ನೀವು. ಅಲ್ಲ ಯಾವ ತರ ಮಾಡ್ತೀರಾ ಹೇಳಿ ನೀವು? ಒಂದ್ ಕಳ್ತನ ಗಾಡಿಗಳನ್ನ ನೀವು ಹೆಂಗ್ ಮಾಡ್ಬಿಡ್ತೀರಾ ನೀವು? ಸರ್ ಎಲ್ಲ ವಿಚಾರಿಸ್ಕೊಂಡು ನಮ್ಮ ಅಣ್ಣ ಮಾತಾಡ್ಬಿಟ್ಟೆ ಮತ್ತೆ ವಿಚಾರಿಸಿದ್ಮೇಲೆ ಈಗ ಹಿಂಗಾಗಿದೆ ಅಲ್ಲ, ಏನ್ ಮಾಡೋಣ ಈಗ? ಈಗ ನಿನ್ ಮೇಲೆ ಬಂದ್ಬಿಟ್ಟು ಅವ್ರು ಮುದ್ದಾಯಿ 4ನೇ ಕೇಸಲ್ಲಿ ಹಾಕಿದ್ದಾರೆ. ಸೆಕ್ಷನ್ A64 ಏನ್ ಬರುತ್ತೆ ಅದು? A64 ಬರುತ್ತೆ ಸೆಕ್ಷನ್ ನಿಮ್ಮ ಮೇಲೆ. ಇವಾಗ ನಿಮ್ಗೆ ಸುಮಾರು ಈಗ 7 ವರ್ಷ ಜೈಲಾಗುತ್ತೆ ನಿಮ್ಗೆ ಸರ್. ಅದೆಲ್ಲ ಇಲ್ಲ ಅಂದ್ರೆ ಇವಾಗ 28 ಲಕ್ಷ ನೀವು ಬಂದ್ಬಿಟ್ಟು ಇದು ಕಟ್ಟಬೇಕಾಗುತ್ತೆ. ಅಯ್ಯೋ ಏನೇ ಇದು? ಎಂತ ಅದು ಪೆನಾಲ್ಟಿ ದಂಡ? ನೀವೇನಾರು ಅನ್ಕೊಳ್ಳಿ. ಯಾವ ಊರವ್ರು ನೀವು? ಸರ್ ನೀವು ಯಾವ ಊರವ್ರು? ನಾವು ಹುಟ್ಟಿರೋದು ಬೆಳೆದಿರೋದಲ್ಲ ಇಲ್ಲೇ. ಎಲ್ಲ ಇಲ್ಲೇ. ಮತ್ತೆಲ್ಲ ತಿಳ್ಕೊಂಡು ನೀವು ಹಿಂಗ್ ಮಾಡಿದ್ರೆ ಹೆಂಗೆ ಗುರು ನೀವು? ಹುಷಾರಾಗಿರ್ಬೇಕಲ್ವಾ? ಸರ್ ನಮ್ಮ ಅಣ್ಣ ಮಾತಾಡ್ಬಿಟ್ಟು ಒಂದ್ ಜಾಗಕ್ಕೆ ಹೋಗಂದ್ರೆ ನಮ್ಮ ಅಣ್ಣ ಹೇಳ್ಬಿಟ್ಟೆ ನಾವು ಹೋಗೋದು ಸರ್. ಸರಿ ಈಗ ಬಾ ಅಲ್ಲಿ ಸ್ಟೇಷನ್ ಅಲ್ಲಿ ಬಂದ್ಬಿಟ್ಟು ಮಾತಾಡು. ಅವ್ರ ಏನ್ ಹೇಳ್ತಾರ ನೋಡು. ಕೊಡಿಲಿ ಫೋನ್ ಕೊಡಿಲಿ. ಎಲ್ಲ ಮಾಡೋವಾಗ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು. ಈಗ ಏನ್ ಮಾಡ್ತೀಯ ನೀನು? ದಂಡ ಕಟ್ತೀಯ, ಜೈಲಿಗೆ ಹೋಯ್ತೀಯಾ? ಸರ್ ನಾವೇನು ಮಾಡಿಲ್ವಲ್ಲ ಸರ್. ಏನು ಮಾಡಿ ಪ್ರಮೋಷನ್ ಮಾಡಿದ್ಯಲ್ಲಪ್ಪ, ಏನು ಮಾಡಿದ ಅಂತೀಯ ನೀನು? ಹೆಂಗ್ ಮಾಡಿದೆ ನೀನು ಆತರ? ಹೇಳಿ ನೀನ್ ಹೇಳಿ ಇವಾಗ. ಸರ್ ನಿಜವಾಗ್ಲೂ ನಾವೇನು ಮಾಡಿಲ್ಲ ಸರ್, ಪ್ರಮೋಷನ್ ಮಾತ್ರ ಮಾಡಿರೋದು. ಮತ್ತೆ ಪ್ರಮೋಷನ್ ಕದ್ದಿರೋ ಗಾಡಿಗಳನ್ನ ಯಾರು ಮಾಡ್ತಾರಾ? ಕದ್ದಿರೋ ಗಾಡಿಗಳನ್ನ? ಸರ್ ಅದು ಗತಿರೋದು ಗಾಡಿ ಅಂತ ನಮ್ಗೆ. ಸರಿ ಮಟನ್ ಯಾರು ಸಪ್ಲೈ ಮಾಡ್ತಾ ಇದ್ದಿದ್ದೆ ಅಲ್ಲಿಗೆ? ಎಲ್ಲಿ ಸರ್? ಹೋಟ್ಲ್ಗೆಲ್ಲ? ಸರ್ ಅದೆಲ್ಲ ನಾವು ಮಾಡಿಲ್ವಲ್ಲ. ಕರೆಕ್ಟ್ ಆಗಿ ಹೇಳ. ನಿನ್ ಜೊತೆ ಯಾರೋ ಇನ್ನೊಬ್ಬ ಇದ್ನಲ್ಲ? ಸರ್ ಅದೆಲ್ಲ ನಾವು ದಯವಿಟ್ಟು ಮಾಡೋದಿಲ್ಲ ಸರ್, ನಾವು ವಿಚಾರಿಸ್ಕೊಂಡೇ ಹೋಗೋದು ಸರ್. ಅವ್ನ ಯಾರೋ ಮಾನಿಕ್ ಭಾಷಾ ಅಂತ ಒಬ್ಬ ಇದ್ನಲ್ಲ? ಸರ್ ಅದೆಲ್ಲ ಯಾರು? ಅವನು ಮತ್ತೆ ನೀನು ಎಲ್ಲ ಸೇರ್ಕೊಂಡು ಮಟನ್ ಸಪ್ಲೈ ಮಾಡ್ತಾ ಇದ್ದಿದ್ದಂತೆ? ದಯವಿಟ್ಟು ಅದೆಲ್ಲ ಯಾರು ಇಲ್ಲ ಸರ್. ನಾವು ನಿಜವಾಗ್ಲೂ ಸರ್ ನಾವು 3 ಜನನೇ ಹೋಗೋದು ಸರ್. ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಾವು ಕಷ್ಟಪಡೋರು ಸರ್. ಹೋಗಿ ಮಟನ್ ಸಪ್ಲೈ ಮಾಡ್ಬಂದ್ಬಿಡ್ತೀರಾ? ಇಲ್ಲ ಸರ್ ಅದೆಲ್ಲ ಮಾಡೋದಿಲ್ಲ ಸರ್. ನಾ ಬೆಳ್ಳಿ ಕೆಲ್ಸಕ್ಕೆ ಹೋಗ್ತೀನಿ ಸರ್. ಏನೋ ಬೆಳ್ಳಿ ಕೆಲಸ? ಹ್ಞೂ ಸರ್. ಗೋಲ್ಡ್ ಬೆಳ್ಳಿ ಎಲ್ಲ ಮಾಡ್ತಾರಲ್ಲ ಅದ? ಕಾಲು ಮುರ ಅದು ಮಾಡೋದು ಸರ್ ನಾವು ಮಾಡೋದು. ನಿಜವಾಗ್ಲೂ ಸರ್ ಹತ್ರ ಹೋಗೋದೇ ಇಲ್ಲ ಸರ್. ನಾನು ಆ ಥರ ಕೆಲಸನೇ ಮಾಡಲ್ಲ ಸರ್. ನೋಡಿದ್ರೆ ಗೊತ್ತಾಗಲ್ಲ ಅದು. ಅಲ್ಲ ಈಗ ಎಲ್ಲ ಸೈಲೆಂಟ್ ಆಗಿ ನೋಡಿ, ಎಲ್ಲ ಸ್ಟಾರ್ಟಿಂಗ್ ಇಟ್ಟು ಎಲ್ಲ ಹಾಕೊಂಡು ಒಳ್ಳೆ ಅದು ವಿಲನ್ ತರಾನೇ ಇದ್ದೀರಾ ನೀವು. ನೋಡಿದ್ರೆ ನಾಟಕ ಮಾಡಿ ಮಾತಾಡೋ ತರ ಇದ್ದೀರಾ. ನಿಜವಾಗ್ಲೂ ಸರ್ ನಮ್ಮ ತಾಯನೇ ಸರ್. ನೀವು ಒಂದ್ ಡೈಲಾಗ್ ಹೊಡಿತೀರಲ್ಲ ಅದು ಹೊಡಿರಿ ಇವಾಗ. ಸರ್ ನೀವು ಒಂದ್ ಡೈಲಾಗ್ ಹೊಡಿತೀರಲ್ಲ ಅದು ಹೊಡಿರಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಏನಂತೀರಾ? ಈಗ ಏನಂತೀರಾ? ಅವ್ರ ಮನ್ಸು ಕೆಟ್ಟದ್ ಮಾಡಿ ಕಳ್ತನ ಮಾಡಿದ್ದಾರೆ, ಅವ್ರಿಗೆ ಏನಂತೀರಾ? ದೆವ್ವ ಅಂತೀರಾ ನೀವು? ಏನ್ ಉತ್ತರ ಕೊಡ್ತೀಯಪ್ಪ? ಸರ್ ಅದೆಲ್ಲ ಗೊತ್ತಿಲ್ಲ ಸರ್. ನಾವು ಪ್ರಮೋಷನ್ ಮಾತ್ರ ವಿಚಾರಿಸ್ಕೊಂಡೇ ಹೋಗಿರೋದು ಸರ್, ಬಂದಿರೋದು. ಸರಿ ಈಗ ಏನ್ ಮಾಡ್ತೀರಾ ಹೇಳಿ? ಜೈಲ್ಗೆ ಹೋಗ್ತೀರಾ ಮತ್ತೆ ಅಲ್ಲಿ ಫೈನ್ ದಂಡ ಕಟ್ತೀರಾ? ಏನ್ ಮಾಡ್ತೀರಾ? ಎರಡರಲ್ಲಿ ಏನ್ ಮಾಡ್ತೀರಾ ಹೇಳಿ? ಸರ್ ನಾವು ಬಡವರು ಸರ್. ಅಲ್ಲಪ್ಪ ಬಡವರು ಅಂದ್ಬಿಟ್ಟು ಈ ತರ ಕೆಲಸಗಳು ಮಾಡೋದಾ? ಬಡವರು ಅಂದ್ರೆ ನಿಜವಾಗ್ಲೂ ಏನು ಮಾಡಿಲ್ಲ ಸರ್. ಮತ್ತೆ ಇನ್ನೇನ್ ಮಾಡಿದ್ರಿ ನೀವು? ನಾವು ಪ್ರಮೋಷನ್ ಕರೀತಾರೆ. ಮತ್ತೆ ಅದೇ ನೀವು ಮಾಡಿರೋ ತಪ್ಪು. ಇವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆನೇ ಮಾತಾಡೋದು ಸರ್. ಇವಾಗೂ ಅವ್ರ ಹತ್ರನೇ ನನ್ನ ನಂಬರ್ ಐತೆ.
ಅವರೇ ಮಾತಾಡಿ ಹೇಳಿ ಕಳ್ಸಿರೋದು ಸರ್ ನನಗೆ. ಮನೇಲಿ ಮಲಗ್ತಾ ಇದ್ದೆ, ಏನು ಕಾರ್ಗಳನ್ನ ಸೇಲ್ ಮಾಡಂತ? ಇಲ್ಲ ಒಬ್ರು ಎಂಟ್ರಿ ಮರಕ್ಕೆ ಬರ್ತಾರೆ ಅಂತ ಹೇಳಿದ್ರು ಸರ್, ಹಂಗೆ ಬಂದೆ ಸರ್. ನಿನ್ನೆಲ್ಲ ನೀವು ತಾನೇ ಮಾತಾಡಿದ್ದು ಕಾಲ್ ಎತ್ಬಿಟ್ಟು? ನಾನಲ್ಲ ಸರ್, ನಮ್ಮ ಅಣ್ಣ ಸರ್. ನಿಮ್ಮ ಅಣ್ಣ? ಅವ್ರ ಹತ್ರನೇ ಫೋನ್ ಇರೋದು, ನನ್ನ ಹತ್ರ ಫೋನ್ ಇರಲ್ಲ ಸರ್. ನಿನ್ನೆ ನೀವೇ ಮಾತಾಡಿದ್ದು, ಯಾಕೆ ಸುಳ್ಳು ಸುಳ್ಳು ಹೇಳ್ತೀರಾ? ನನ್ನ ಮಾತೇ ಇಲ್ಲ. ನಿಜವಾಗ್ಲೂ ಸರ್ ನಮ್ಮ ಅಣ್ಣ ಸರ್ ಮಾತಾಡಿರೋದು. ಸರಿ, ಈಗ ಏನ್ ಮಾಡೋಣ ಪಾಲಿ? ಈಗ ಏನ್ ಮಾಡೋಣ ಹೇಳಲ್ಲ ಹೋಗ್ಬಿಟ್ಟು. ಸರ್ ನಾನು ಏನು ಮಾಡಿಲ್ವಲ್ಲ ಸರ್. ಪ್ರಮೋಷನ್ ಮಾಡಿದ್ಯಲ್ಲ, ಮತ್ತೆ ಏನ್ ಮಾಡಿಲ್ಲ ಅಂತೀಯಲ್ಲಪ್ಪ ನೀನು? ಪ್ರಮೋಷನ್ ಮಾತ್ರ ಮಾಡಿದ್ದೀನಿ ಸರ್ ಅಷ್ಟೇ. ಮೊನ್ನೆ ಎಲ್ಲ ಏನ್ ಮಾಡ್ಬಿಟ್ಟವನೇ ಇವನು ಯಾರೋ ಒಬ್ಬ ಪಾನಿಪುರಿ ಮಾರವನ್ನ ಹೋಗಿ ಪ್ರಮೋಷನ್ ಮಾಡಿದ್ಯಾ? ಅವನೇನ್ ಮಾಡ್ಬಿಟ್ಟವನೇ? ಸರ್ ಇದೆಲ್ಲ ಮಾಡಿ ನಾನು ಆಗೋಯ್ತು, ವಿಡಿಯೋ ಮಾಡಿನೇ 1 ತಿಂಗಳಾಗೋಯ್ತು ಸರ್. ನಾನು ಅಯ್ಯೋ ದೇವರೇ, ನಿಜವಾಗ್ಲು ವಿಡಿಯೋ ಮಾಡಿ 1 ತಿಂಗಳಾಗೋಯ್ತು ಸರ್. ನೀವು ವಿಡಿಯೋಗಳೇ ಮಾಡ್ತಾ ಇಲ್ಲ ನಿಜವಾಗ್ಲು ಸರ್. ಯಾಕೆ ವಿಡಿಯೋಗಳು ಮಾಡ್ತಿಲ್ಲ ಸರ್? ಮಾಡ್ಬೇಕು, ಟೈಮ್ ಇಲ್ಲ ಸರ್. ಬೆಳಗ್ಗೆ 9 ಗಂಟೆ ಹೋಗಿದ್ರೆ ರಾತ್ರಿ 9:30 ಆಗುತ್ತೆ ಸರ್ ನಾ ಬರಕ್ಕೆ. ಮತ್ತೆ ಇದಕ್ ಮುಂಚೆ ಎಲ್ಲ ಮಾಡಿದ್ದಲ್ಲ? ಅದೇ ರಜಾ ಇತ್ತು ಸರ್, ಲೀವ್ ಕಲ್ಕೊಂಡು ಹೋಗ್ತಾ ಇದ್ದೆ ಸರ್. ಈಗ ದಸರಾ ಗಣೇಶ ಹಬ್ಬ ರಜಾಗಳು ಬರ್ತವೆ, ಈಗ ಎಷ್ಟು ಜನಕ್ಕೆ ಹೋಗಿ ಪ್ರಮೋಷನ್ ಮಾಡ್ತೀರಾ ನೀವು ಸರ್? ಈಗ ದಸರಾ ಗಣೇಶ ಎಲ್ಲ ಹಬ್ಬಗಳು ಬರುತ್ತಪ್ಪ, ಈ ರಜಕ್ಕೆ ಎಷ್ಟು ದಿನಕ್ಕೆ ಹೋಗಿ ಪ್ರಮೋಷನ್ ಮಾಡ್ತೀರಾ ನೀವು ಈ ತರ? ಸರ್ ಮೊನ್ನೆ ಬರ್ತಾ ಇಲ್ಲ ಸರ್ ಫೋನು, ಇದೆಲ್ಲ ಬರ್ತಾ ಇಲ್ಲ ಫೋನು? ಬರ್ತಾ ಇಲ್ಲ ಇದು. ಸರಿ, ಈಗ ಇದಕ್ಕೇನ್ ಮಾಡೋಣ ಹೇಳಿ ನೀನು? ಸರ್ ಏನ್ ಮಾಡೋಣ? ಇವಾಗ ಸೆಕ್ಷನ್ ಇದು ಬಿದ್ದಿದೆಯಲ್ಲ ನಿನ್ ಮೇಲೆ, ನೀನೇ 4ನೇ ಮುದ್ದಾಗಿ ಅದ್ರಲ್ಲಿ. ಏನ್ ಮಾಡೋಣ? ನಾವೇನು ಮಾಡಿಲ್ವಲ್ಲ ಸರ್. ನಾವೇ ಏನು ಮಾಡಿಲ್ಲ ಅಂತೀಯಲ್ಲಪ್ಪ ನೀನು? ಪ್ರಮೋಷನ್ ಎಲ್ಲ ಮಾಡ್ಬಿಟ್ಟು ಸರ್ ಪ್ರಮೋಷನ್ ಮಾತ್ರ ಮಾಡಿರೋದು ಸರ್ ಅಷ್ಟೇ. ಅಲ್ಲ, ನೀನ್ ಹಂಗೆಲ್ಲ ಸುಮ್ನೆ ನೀನೇನೋ ಅಮಾಯಕಂತರ ಮಾತಾಡ್ಬೇಡ ಸರ್ ನಾ ಮಾತಾಡೋದೇ ಹೆಂಗೆ ಸರ್? ನೀನೇನೋ ನಾಟಕ ಮಾಡೋ ತರ ಅನಿಸ್ತಿಲ್ಲ ನನಗೆ ಸರ್. ನಿಜವಾಗ್ಲೂ ನಾ ಮಾತಾಡೋದೇ ಹೆಂಗೆ ಸರ್? ನಾನು ಏನು ಮಾಡಿಲ್ಲ ಸರ್ ನಿಜವಾಗ್ಲು. ನೀವು ಮಾತಾಡೋದು ನೋಡ್ತಾ ಇದ್ರೆ ನನಗೆ ಏನು ನೀವು ಏನು ನಾಟಕ ಮಾಡಿ ಎಸ್ಕೇಪ್ ಆಗೋ ತರ ಕಾಣಿಸ್ತಾ ಇದೆ ನೀವು. ಅದೆಲ್ಲ ಏನಿಲ್ಲ ಸರ್ ನಿಜವಾಗ್ಲು. ಸರಿ ಬಾ, ಇವಾಗ ಸ್ಟೇಷನ್ಗೆ ಹೋಗೋಣ, ಅಲ್ಲಿ ಮಾತಾಡೋಣ. ನಿಮ್ಮವ್ರನ್ನೆಲ್ಲ ಕರ್ಸು, ಎಷ್ಟು ಜನ ಇದ್ದಾರೆ, ಮತ್ತೆ ಅವ್ರು 4 ಜನ, ಇನ್ನು ಮಿಕ್ಕಿದ 3 ಜನ ಎಲ್ಲಿದ್ದಾರೆ? ಸರ್ ಅವರು ಯಾರಂತಾನೆ ನನಗೆ ಗೊತ್ತಿಲ್ವಲ್ಲ ಸರ್. ಅಲ್ಲ, ನಿನ್ ಜೊತೆ ಈ ವಿಡಿಯೋ ಮಾಡಿದ್ರಲ್ಲಪ್ಪ ಅವರು ಯಾರು ಹೇಳಿ ಸರ್? ಅದೇ ಹೇಳಿದ್ನಲ್ಲ, ನಫೀಸು, ರಮೇಶು, ಮುರುಗೇಶು, 3 ಜನ. ನಿನ್ನ ಹೆಸರೇನು? ನನ್ನ ಹೆಸರು ಸಂಪತ್. ಸಂಪತ್. ಸೊ ನೀ 4 ಜನ ಮುದ್ದಾಯಿಗಳು ಈಗ. ಸರ್ ನಾವೇನು ಮಾಡಿಲ್ವಲ್ಲ ಸರ್. ಮಾಡಿಲ್ಲ ಹಿಂಗೆ ಹೇಳ್ತಾರಪ್ಪ, ಮಾಡಿಲ್ಲ ಅಂತ ಅಲ್ಲ, ಪ್ರಮೋಷನ್ಗಳು ಮಾಡ್ಬಿಟ್ಟು ನೀನು. ನೋಡಿ ಇಲ್ಲಿ ಚಿಕನ್, ನೋಡಿ ಇಲ್ಲಿ ಹೋಟ್ಲಿಗೆ ಚಿಕನ್ ಬಂದಿದ್ಯಾ? ಬಂದಿದೆ ತಾನೆ? ಅದೇ ತರ ನಾಯಿ ಮಟನ್ ಕರೆಸ್ತೀಯ ಅಂತ ನೀನು. ಸರ್ ನಾವ್ ಅದೆಲ್ಲ ಮಾಡೋದಿಲ್ಲ ಸರ್ ನಿಜವಾಗ್ಲೂ. ಏರಿಯಾದಲ್ಲಿ ಒಂದು ನಾಯಿಗಳು ಕಾಣಿಸ್ತಾ ಇಲ್ಲ ನಮ್ಗೆ. ಏನಪ್ಪ ನಾಯಿಗಳು ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲ ಈ ತರ ನಡೀತಾ ಇದೆ ಕಾರ್ಯಗಳು. ಸರ್ ನಾವೆಲ್ಲ ಮಾಡೋದಿಲ್ಲ, ಆ ತರ ಮಾಡಲ್ಲ. ನಾವು ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ ಅಷ್ಟೇ ಸರ್. ಅದೇ ಕೆಲಸ ತಾನೇ ನಿಮ್ದು? ಬೆಲ್ಲಿ ಕೆಲಸ ಸರ್ ನಾವು ಮಾಡೋದು. 9 ಗಂಟೆ ಹೋಗ್ಬೇಕು ಸರ್ ನಿಜವಾಗ್ಲು. ಮತ್ತೆ ಈಗ ಅಲ್ಲೇನ್ ಮಾಡೋಣ? ಕೇಸ್ ಆಗಿದ್ದಲ್ಲ ನಿಮ್ ಮೇಲೆ. ನಾವು ಏನು ಮಾಡಲ್ಲ ಸರ್ ನಿಜವಾಗ್ಲು. ಮಾಡಿದ್ದೆ ನೀನ್ ಕರೆಕ್ಟ್ ಆಗಿ ಒಪ್ಕೊ. ನೀನು ಒಪ್ಕೊಂಡ್ರೆ ನಿನ್ ಬೇಕಾದ್ರೆ 1 ವರ್ಷ ಕಮ್ಮಿ ಮಾಡಿಸ್ತೀನಿ. ನೀನ್ ಇಲ್ಲ ಸುಮ್ನೆ ಹಿಂಗೆ ವಾದ ಮಾಡ್ತಾ ಇದ್ರೆ ನಾನ್ ಬಿಡಲ್ಲ. ನೋಡಿ ನಾವು ಏನು ಮಾಡಿಲ್ವಲ್ಲ ಸರ್ ನಿಜವಾಗ್ಲು. ವಾದ ಮಾಡ್ಬೇಡ ನೀನ್ ನನ್ನ ಹತ್ರ. ಮಾಡಿಲ್ಲ ಅಂತ, ಮಾಡಿದೀನಿ ಅಂತ ಒಪ್ಕೊ. 1 ವರ್ಷ ಬೇಕಾದ್ರೆ ಕಮ್ಮಿ ಹಾಕ್ಸ್ತೀನಿ ಶಿಕ್ಷೆ. ನಿಜವಾಗ್ಲು ಏನು ಮಾಡಿಲ್ಲ. 1-2 ಲಕ್ಷ ದಂಡ ಕಮ್ಮಿ ಕೊಟ್ಟು ನಾನೇನಿಲ್ಲ ಅಂತ ಹೇಳಲ್ಲ ನಿನ್ಗೆ. ಸುಮ್ನೆ ಹಿಂಗೆಲ್ಲ ಮಾಡ್ಬೇಡ ನೀನು. ಸರ್ ನಿಜವಾಗ್ಲು ಏನು ಏನ್ ನಿಜವಾಗ್ಲೂ ಏನಿಲ್ಲ. ಸುಮ್ನೆ ಇವಾಗ ಲಾಕರ್ ಎತ್ಕೋ, ಲಾಕ್ ಮಾಡಿ. ಏನ್ ಅನ್ಕೊಂಬಿಟ್ಟ ಅವನೇ? ನಿಜವಾಗ್ಲು ಸರ್ ನಾವ್ ಏನು ಮಾಡಿಲ್ಲ, ಕಷ್ಟ ಬೀಳ್ತಾ ಇದೀವಿ ಸರ್ ನಾವು. ಎಲ್ಲರೂ ಕಷ್ಟನೇ ಬೀಳೋದು, ಬಟ್ ಈ ತರ ಕಷ್ಟ ಬೀಳ್ತಾರೆ ಯಾರಾದ್ರು? ನಾವು ನಿಜವಾಗ್ಲು ಏನು ಮಾಡಿಲ್ಲ ಸರ್. ಕೈ ಮುಗಿತು. ಮತ್ತೆ ಏನು ಮಾಡಿಲ್ಲ ಅಂತ ಹೇಳಪ್ಪ ಸರ್. ಪ್ರಮೋಷನ್ ಮಾಡಿದೀವಿ ಅಷ್ಟೇ ಸರ್. ನಾವು ಇದೆಲ್ಲ ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಏನಂತೀರಾ? ಈಗ ಅವನ್ ಮನ್ಸು ಕೆಟ್ಟದ್ ಮಾಡಿದೆ, ಅದಕ್ಕೆ ಏನಂತೀರಾ ನೀವು? ಸರ್ ನಮ್ಗೆ ಏನು ಗೊತ್ತಿಲ್ವಲ್ಲ. ಏನಂತೀರಾ ನೀವು ಇವಾಗ ಅದಕ್ಕೆ? ಅವನ್ ಮನ್ಸು ಕೆಟ್ಟದ್ ಮಾಡಿದೆ ಏನಂತೀರಿ ಈಗ? ಇನ್ನೊಬ್ಬರ ಕಾರ್ಗಳನ್ನ ತಗೊಂಬಂದು ಸೇಲ್ ಮಾಡೋದು, ಇನ್ನೊಬ್ಬರನ್ನ ತಗೊಂಬಂದು ಇದು ಮಾಡೋದು ಮಾಡಿದ್ದಾನೆ. ಇವಾಗ ಅದಕ್ಕೇನಂತೀರಾ ನೀವು? ಅವನ ಮನಸ್ಸು ದೇವ ಅಂತೀರಾ, ದೇವ್ರಂತೀರಾ? ಹೇಳಿ ಒಂದು ಡೈಲಾಗ್ ಹೊಡೀರಿ ನೋಡೋಣ ಇನ್ನೊಂದ್ಸಲ ಆ ಥರ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಅವನ ಮನಸ್ಸು ಕೆಟ್ಟದ್ದು ಮಾಡಿದೆ, ಅದಕ್ಕೇನಂತೀರಾ? ದೇವ ಅಂತೀರಾ ತಾನೆ? ಹೇಳಿ ಆ ಥರ ಇನ್ನೊಂದು ಡೈಲಾಗ್ ಹೊಡೀರಿ, ಹೇಳ್ತೀನಿ. ನಮ್ಮ ಮನಸ್ಸು ಕೆಟ್ಟದ್ದು ಮಾಡಿದ್ರೆ ಒಳ್ಳೇದಾಗಲ್ಲ, ನಮ್ಮ ಮನಸ್ಸು ದೆವ್ವ ಆಗುತ್ತೆ. ಹಂಗಾಗಿ ಕೆಟ್ಟದ್ದು ಮಾಡಬಾರ್ದು, ಒಳ್ಳೇದು ಮಾಡಬೇಕು. ಸರಿನಾ? ಪಕ್ಕನಾ? ಕೈ ಏನಕ್ಕೆ ಹಿಂಗೆ ಇಸುಕ್ತಾ ಇದ್ದೀರಾ? ಇದ್ರಲ್ಲಿ ಏನಾರು ಇದೆಯಾ ಸರ್? ಟೋಪಿ ಸರ್ ಹಾಕೊಳ್ಳಿ. ಏನೋ ಚಿಕ್ಕ ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಓಡಾಡ್ತೀಯ ಅಂತ, ಟೊಪ್ಪಿಯಲ್ಲೆಲ್ಲ ಬಟನ್ ಕ್ಯಾಮ್ರಾ ಎಲ್ಲ. ಸರ್ ನಿಜವಾಗ್ಲೂ ಏನಿಲ್ಲ ಸರ್, ಟೊಪ್ಪಿ ಸರ್. ಸುಮ್ಮನೆ ಟೊಪ್ಪಿ ಎಲ್ಲಿ ಹೋಗಿದ್ರು ಮಾತಾಡ್ತಾರೆ, ಇದು ಮಾಡ್ತಾರೆ ಅಂತ ಹಾಕೊಂಡಿದ್ದೀನಿ ಸರ್. ಹೌದಾ? ಫ್ಯಾನ್ಸ್
ಫ್ಯಾನ್ಸು ಸರ್ ಏನ್ ಬಜಾಜ್ ಫ್ಯಾನ್ಸಾ ಉಷಾ ಫ್ಯಾನ್ಸಾ ಮತ್ತೆ ಎಸಿನಾ? ನಮ್ಮ ಫ್ಯಾನ್ಸ್ ಮಾತಾಡ್ತಾರೆ. ಅಭಿಮಾನಿಗಳು ಅಭಿಮಾನಿಗಳು. ಹಾ ಅಭಿಮಾನಿಗಳು ಅನ್ಬೇಕು. ಫ್ಯಾನ್ಸ್ ಅಂದ್ರೆ ಎಲ್ಲ ಫ್ಯಾನ್ ಅನ್ಕೊಂಡ್ಬಿಡ್ತಾರೆ ಎಲ್ಲ ಅಲ್ವಾ? ಸರಿ ಈಗ ಏನ್ ಮಾಡೋಣ ಹೇಳಿ ಫೈನಲ್. ಸರ್ ನಾನೇನು ಯಾಕೆ ಜೋರಾಗಿ ಉಸಿರಾಡ್ತಾ ಇದ್ದೀರಾ ಸರ್? ಜೋರಾಗಿ ಮಾಮೂಲಿ ಇರೋದೇ ಹಂಗೇನಾ? ಇರೋದೇ ನೀವು ಸಿಕ್ಸ್ ಪ್ಯಾಕ್ ಮಾಡಿದ್ದೀರಾ? ಅದೆಲ್ಲ ಈಗ ಅಲ್ಲಿ ಲಾಟಿಯಲ್ಲಿ ಹೊಡಿತಾರೆ ಎಲ್ಲ ತಡ್ಕೋಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಸರ್ ಅದೆಲ್ಲ ಇಲ್ಲ ಸರ್. ಅದೆಲ್ಲ ಇಲ್ಲ. ಆಗಲ್ವಾ ಇವಾಗ? ಸರ್ ಕೊಡಕ್ಕಾಗಲ್ವಾ? ಸರ್ ಬಡವ್ರು ಸರ್ ನಾವು. 10 ಲಕ್ಷ ಕೊಡಕ್ಕಾಗಲ್ವಾ? ಸರ್ ಸರ್ ಈಗೇನ್ ಮಾಡೋಣ ಹೇಳಿ ಮತ್ತೆ? ಸರ್ ಏನ್ ಮಾಡೋಣ ನೆಕ್ಸ್ಟ್? ಏನಿಲ್ಲ ಸರ್. ಏನಿಲ್ಲ ಏನಂತೀರಾ ಹೇಳಿ ಸರ್? ಏನಂತೀರಾ? ಸರ್ ಎಂಥದ್ದು ಇಲ್ಲ. ಡೋಲೆ 650 ಮಾತ್ರ ಬಿಸಿ ರಾಗಿ ಇಟ್ಟು ಅದು ಹೇಳ್ತೀರಾ? ಏನ್ ಹೇಳ್ತೀರಾ? ಏನಿಲ್ಲ ಸರ್. ಏನಿಲ್ಲ. ಇಲ್ಲ ಸಟ್ಪಟ್ ಡುಡುಮ್ ಅಂತೀರಾ? ಸರ್ ಸಟ್ಪಟ್ ಡುಡುಮ್ ನಿಮ್ಮ ಫ್ರೆಂಡು ಸಟ್ಪಟ್ ಡುಡುಮ್ ಅಂತಾನಲ್ಲ. ಸರ್ ನಾನು ಯಾರ ಹತ್ರನೂ ಹೋಗಿಲ್ಲ. ನಿಜವಾಗ್ಲೂ ಸರ್. ನೀನ್ ಮಾತಾಡೋದ್ ನೋಡಿದ್ರೆ ಏನೋ ಎಸ್ಕೇಪ್ ಆಗಕ್ಕೆ ಅಮಾಯಕನ್ ತರ ಮಾತಾಡ್ತಾ ಇದೆಯಾ ಅನ್ಸ್ತಾ ಇದೆ ನನಗೆ. ನಾನು ಮಾತಾಡೋದು ಹೆಂಗೆ ಸರ್? ನಾನು ಇರೋದು ಹೆಂಗೆ ಸರ್? ಏನ್ ಮಾಡೋದಪ್ಪ ಇವಾಗ ನಿನ್ಗೆ? ನಿನ್ ನೋಡಿದ್ರೆ ಕ್ಯಾಶು ಕೊಡಲ್ಲ ಅಂತೀಯ, ಅಲ್ಲೂ ಬರಲ್ಲ ಅಂತೀಯ, ಏನ್ ಮಾಡೋದು ಇವಾಗ ನಿನ್ನ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನೋ ಗೊತ್ತಾಗ್ತಿಲ್ಲಪ್ಪ. ಹಿಂಗೇನಾ ಮಾತಾಡೋದು ನೀವು? ನಾನು ಮಾತಾಡೋದು ಇರ್ತೀನಿ. ಎದ್ರಕೊಳ್ಳೋದು ಜೋರ ಕಿರ್ಚಾಡೋದೆಲ್ಲ ಮಾಡಲ್ಲ? ಅದೆಲ್ಲ ಮಾಡಲ್ಲ ಸರ್. ಯಾಕೆ ಸರ್? ಅದು ನಮಗೆ ಅದ್ ಮಾಡಿದ್ರೆ ಏನು ಬರುತ್ತೋ ಅದನ್ನೇ ಮಾಡ್ಕೊಂಡು ಹೋಗೋಣ ಸರ್ ಅಷ್ಟೇ. ಅಲ್ಲ ಈಗ ನಾವೇನ್ ಮಾಡ್ತೀವಿ ಈ ತರ ಎಲ್ಲ ಎದುರಿಸಿದಾಗ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಸಾರ್ ಬಿಟ್ಬಿಡಿ ಸಾರ್ ಯಾವ ಸರ್ ಅಂತ ಹೇಳ್ತಾರೆ. ಸೊ ಇವಾಗ ನಿಂದೇನಂದ್ರೆ ಸರ್ ಬಿಟ್ಬಿಡಿ ಸರ್ ಏನೋ ನಾನು ಬಂದು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡೋ ತರ ಇದೆ. ಸರ್ ಆ ಥರ ಎಲ್ಲ ಏನಿಲ್ಲ ಸರ್. ಮತ್ತೆ ನೀನು ಎದುರ್ಕೊಂತಾನೆ ಇಲ್ಲಲ್ಲ ನೀನು? ಸರ್ ತಪ್ಪು ಮಾಡಿದ್ರೆ ತಾನೆ ಸರ್ ಹೆದರ್ಕೊಬೇಕು. ಅಂದ್ರೆ ಪ್ರಮೋಷನ್ ಮಾಡಿಲ್ಲ ಅಂತ ನೀನು? ಸರ್ ಪ್ರಮೋಷನ್ ಅವರು ಮತ್ತೆ ತಪ್ಪಲ್ವಾ? ಮತ್ತೆ ತಪ್ಪಲ್ವಾ ಅದು? ಸರ್ ಅವ್ರು ಕರೀತಾರೆ. ಅವ್ರು ಕರೀತಾರಪ್ಪ, ಈಗ ಅವ್ರು ಕರೀತಾರೆ ತಗೊಳ್ಳೋ ಚಾಕು ತಗೊಂಡೋಗ ಅವ್ನು ಚುಚ್ಬಿಡ ಅಂತಾರೆ, ಚುಚ್ಬಿಡ್ತೀಯಾ? ಮತ್ತೆ ಅವ್ರು ಕರೀತಾರೆ ಮಾಡ್ತೀನಿ ಅಂದ್ರೆ ಇನ್ನು ಅವ್ರು ಕರೆದ್ರೆ ಆ ಥರ ಮಾಡ್ಸಿದ್ರೆ ಮಾಡ್ತೀಯಾ? ಸರ್ ಆ ಥರ ಸರಿ ನೀವು ಎಷ್ಟು ಜನ ಇದ್ದೀರಾ ಗ್ಯಾಂಗ್ ಟೋಟಲು? ಸರ್ ನಾವು ಗ್ಯಾಂಗ್ ಇಲ್ಲ ಸರ್. ನಾನು ಒಬ್ಬನೇ ಸರ್. ಯಾವ್ದೋ ದುಬೈಯಿಂದ ಎಲ್ಲ ಮಟನ್ ಕರೆಸ್ತೀಯ ಅಂತಲ್ಲ ಸರ್? ಏನಿಲ್ಲ ಅದೆಲ್ಲ ಇಲ್ವಾ? ಏನಿಲ್ಲ ಸರ್. ಭಯ ಆಗ್ತಿದ್ಯಾ ಸರ್? ಭಯ ಆಗ್ತಿದ್ಯಾ? ಭಯ ಆಗ್ತಿದ್ಯಾ? ಭಯ ಆಗ್ತಿದೆ? ಕೈ ಕೊಡಿ. ಏನಂತೀರಾ? ಒಂದು ಡೈಲಾಗ್ ಹೊಡಿರಿ ಸರ್ ಹೇಳಿ. ಅಷ್ಟೇ ಸರ್. ಒಂದು ಡೈಲಾಗ್ ಹೊಡಿರಿ ನನಗೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ಜೋರಾಗಿ ಕೇಳಿಸ್ಲಿಯಪ್ಪ? ಕೇಳಿಸ್ತಾ ಇಲ್ಲ, ಜೋರಾಗಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಏನಂತೀರಾ? ಆಮೇಲೆ ಇನ್ನೇನು ಮಾಡಬೇಕು ಸರ್? ತಾಯಿಗೆ ಕೈ ಮುಗಿದ್ರೆ ದೇವರು. ತಾಯಿ ಕೈ ಮುಗಿದ್ರೆ ದೇವ್ರು ಒಳ್ಳೇದು ಮಾಡ್ತಾರಾ? ಸರ್. ಹೌದಾ? ಅಲ್ಲ ನಾನು ಯಾರಂತ ಗೊತ್ತಾಗ್ಲಿಲ್ವಾ ನಿಮಗೆ? ಸರ್ ನಾನು ಯಾರಂತ ಗೊತ್ತಾಗ್ಲಿಲ್ವಾ? ನಿಜವಾಗ್ಲೂ ಸರ್. ನಮ್ಮ ಅಣ್ಣನೇ ಮಾತಾಡಿದ್ರು, ಇದು ಮಾಡಿದ್ರು. ಅಲ್ಲ ಇವ್ ನನ್ನೇನು ಕಾರ್ಗಳಲ್ಲಿ ವಿಡಿಯೋ ಎಲ್ಲ ನೋಡಿಲ್ವಾ? ನನ್ನನ್ನು ನೋಡಿರ್ತೀನಿ ಅನ್ಸುತ್ತೆ ಸರ್. ಕಾರಲ್ಲಿ ವಿಡಿಯೋಗಳೆಲ್ಲ ನೋಡಿಲ್ಲ? ನೋಡಿರ್ತೀನಿ. ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ಲೇಟೆಸ್ಟಾಗಿ ಯಾವ ವಿಡಿಯೋ ನೋಡಿದ್ದೀರಾ? ಎಲ್ಲ ನೋಡಿರ್ಬೇಕನ್ಸುತ್ತೆ. ಸಂಪತ್ತಣ್ಣ ಏನೋ ಶಾಕ್ ಬಂದ್ಬಿಟ್ರಲ್ಲ ಸರ್. ಎಲ್ಲ ಆಗಿದೆಯಾ ಅಂತ ನನಗೆ ಏನೋ ಒಂದು ಮೈಂಡ್ ಬ್ಲಾಕ್ ಆಗೋಯ್ತು. ಏನಪ್ಪ ಇದು ಅಂತ. ಅಯ್ಯೋ ಸಂಪತ್ತಣ್ಣ ಮಾತಾಡಿದ್ರಿ ಬಿಡಿ. ಪಕ್ಕ ಆಫೀಸರ್ ತರನೇ ಇದೆಲ್ಲ. ಕಡಕ ಮಾತಾಡಿದ್ರು. ಏನೋ ನನಗೆ ಒಂದು ಇದಾಗೋಯ್ತು. ಇಲ್ಲಿ ಕ್ಯಾಮ್ರಾ ಇದೆ. ಓ
ಹೌದಾ ಸರ್? ಇಷ್ಟೊತ್ತು ಮಾಡಿದ್ದು ನಾವು ನಿಮಗೆ ಪ್ರ್ಯಾಂಕ್. ಫ್ರಾಂಕ್. ಓಕೆ ಓಕೆ. ನಾವು ಬಂದ್ಬಿಟ್ಟು ಕಾರಲ್ಲೇ ಪ್ರ್ಯಾಂಕ್ ಮಾಡೋದು, ಓ ಸರಿನಾ? ಸರಿ ಸರಿ. ಸುಮಾರು ಜನಕ್ಕೆ ಮಾಡಿದೀವಿ, ನೀವು ನಮ್ಮ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ಪಾಪ, ಸೊ ಅದಕ್ಕೆ ಗೊತ್ತಾಗ್ಲಿಲ್ಲ ನಿಮ್ಗೆ. ಇಲ್ಲಾಂದ್ರೆ ನಾನು ಪ್ರಿಪೇರ್ ಆಗಿ ಒರಿಜಿನಲ್ ಇರ್ಬೇಕಣ್ಣ, ಕರೆಕ್ಟ್ ರಿಯಲ್ ಇರ್ಬೇಕು. Correct, correct. ಸೊ ಅದಕ್ಕೋಸ್ಕರ ರಿಯಲ್ ಆಗಿ ಬರ್ಲಿ ಅಂದ್ಬಿಟ್ಟು ಈ ತರ ಮಾಡಿದ್ದೆ. ಸರಿ ಸರ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು, ಧನ್ಯವಾದ. ನಾವು ನಿಮ್ಗೆ ಟ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಬೆಳೆ ಟೆನ್ಷನ್ ಕೊಟ್ಬಿಟ್ವಿ. ಇಲ್ಲ ಇಲ್ಲ, ಆ ಥರ ಎಲ್ಲ ಏನಿಲ್ವಾ? ನಮ್ಗೆ ಏನ್ ಟೆನ್ಷನ್ ಇಲ್ಲ, ನೀವು ಮಾತಾಡಿದ್ರೆ ನಮ್ಗೆ ಒಂದು ಖುಷಿ. ಓ ನಾವು ಹಿಂಗಿದೀವ, ಅವ್ರು ಹಂಗಿದ್ದಾರೆ ಅಂತ ನಾವು ತಿಳ್ಕೊಬೋದು, ನೀವೇ ತಿಳ್ಕೊಬೋದು, ಅದು ಇರ್ಲಿ ಬಿಡಿ. ಪರವಾಗಿಲ್ವಾ? ನಿಮ್ಮ ಡೈಲಾಗ್ ಹೊಡೆದ್ಬಿಟ್ಟು ಹೌದು. ನಮ್ಮ ತರ್ಲೆಕಾರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ತರ್ಲೆ ಕಾರುಗೆ ಸಪೋರ್ಟ್ ಮಾಡಿ, ಏನಂತೀರಾ? ಅಷ್ಟೇ ಅಷ್ಟೇ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೇಕ್ ಶೇಕಾ ಮಿಲ್ಕ್ ಶೇಕಾ ಎಲ್ಲ ಮಾಡಿ. ಓಕೆ, ಸಪೋರ್ಟ್ ಮಾಡಿ, ಎಲ್ಲ ಮಾಡಿ, ಮಟನ್ ಗಿಟನ್ ಎಲ್ಲ ತಿನ್ನಿ. ಓಕೆ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ಒಂದು ನಿಜ ಹೇಳ್ಬೇಕು. ಈಗ ಸ್ವಲ್ಪ ಜನ ಏನಂತಾರೆ ಗೊತ್ತಾ, ನೀವು ಫಸ್ಟೇ ಮಾತಾಡ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಈಗ ನಾವು ನಿಮಗೆ ಫಸ್ಟೇ ಮಾತಾಡ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ರೆ ರಿಯಲ್ ಮಾಡಿದ್ವಾ? ಸರ್ ರಿಯಲ್ ಸರ್, ರಿಯಲ್. ನಾನೇ ಸ್ವಲ್ಪ ಮೈಂಡ್ ಇದಾಗೋಗಿತ್ತು. ರಿಯಲ್ ತಾನೆ? ರಿಯಲ್ ಸರ್, ನಿಜವಾಗ್ಲೂ ರಿಯಲ್ ಗೈಸ್. ಇವ್ರು ಮಾಡಿರೋದು ನನಗೆ ಒಂದು ಗಾಬರಿ ಆಗಿತ್ತು. ಏನ್ ನಾನೇ ತಪ್ಪು ಮಾಡಿದ್ದೀನ, ಅವ್ರು ತಪ್ಪು ಮಾಡಿರೋ ಅಂತ ಇವ್ರು ಕೇಳಿರೋದು ಕ್ವಶನ್ ನನಗೇನೆ ಸ್ವಲ್ಪ ಮೈಂಡ್ ಇದಾಗ್ತಾ ಇಲ್ಲ ನನಗೆ. ಆಮೇಲೆ ಫ್ಯಾಂಕ್ ಅಂತ ಹೇಳಿದ್ರು, ನಾವು ಏನು ತಪ್ಪು ಮಾಡಿಲ್ಲ, ನಾವು ಮಾತಾಡಿದ ರೀತಿನೇ. ದಯವಿಟ್ಟು ಯಾರೆಲ್ಲ ಇದು ಸ್ಕ್ರಿಪ್ಟ್ ವಿಡಿಯೋ, ಇದು 100% ಸ್ಕ್ರಿಪ್ಟು, ತರ್ಲೆಕಾರ ಸ್ಕ್ರಿಪ್ಟ್ ಚಾನಲ್ಲು, ಪ್ರ್ಯಾಂಕ್ ಚಾನಲ್ ಅಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ, ನಿಮ್ಗೆಲ್ಲ ನೋಡಿ ಇವ್ರ ಬಾಯಿಂದಾನೇ ಬಂದಿದೆ. ಸೊ ಇದಕ್ ಮೇಲೆ ನೀವು ಕಮೆಂಟ್ ಹಾಕಿದ್ರೆ ದೇವರು ನಾನು ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸೊ ಈ ವಿಡಿಯೋ ನೋಡಿದ್ದ ನಿಮ್ಮೆಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಆ ಥರ ಬ್ಯಾಡ್ ಕಮೆಂಟ್ ಹಾಕಲ್ಲ, ಸ್ವಲ್ಪ ಜನ ಹಾಕ್ತಾರೆ. ಸೊ ಅವ್ರಿಗೆ ಮಾತ್ರ ಹೇಳಿದ್ದು, ಇನ್ನು ಮಿಕ್ಕಿದವರೆಲ್ಲ ಒಳ್ಳೆ ಕಮೆಂಟ್ಗಳು ಹಾಕ್ತಾರೆ. ಸೊ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತಾ, ಬ್ಯಾಡ್ ಕಮೆಂಟ್ ಹಾಕೋರು ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ನೀವು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ನಮ್ಮಂಥ ಯೂಟ್ಯೂಬರ್ನ ಬೆಳೆಸಿ, ನಮ್ಮನ್ನ ಬೆಳೆಸಿದ್ರೆ ನಿಮಗೆ ನಾವು ಎಂಟರ್ಟೈನ್ಮೆಂಟ್ ಕೊಡೋಕೆ ರೆಡಿ ಆಗಿರ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.